ಇವತ್ತು ಹೇಗಾದ್ರೂ ಮಾಡಿ ಅವನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು, ಅವ್ರ ಕೆಲಸ ಏನು, ಅವ್ರ ಮನೆಯಲ್ಲಿ ಯಾರ್ಯಾರು ಇರ್ತಾರೆ, ಅವ್ರ ಮನೆ ಎಲ್ಲಿದೆ, ಏನು ಎತ್ತ ಅಂತ ಎಲ್ಲಾನು ತಿಳ್ಕೋಬೇಕು. ಅವನ ಬಗ್ಗೆ ಎಲ್ಲಾನು ತಿಳ್ಕೊಂಡೆ ಮುಂದಿನ ಹೆಜ್ಜೆ ಇಡಬೇಕು. ಅವಾಗಲೇ ನಾನು ಅನ್ಕೊಂಡಿದ್ದನ್ನ ಪಡೆಯೋದಕ್ಕೆ ಆಗೋದು. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಪ್ರೀತಮ್. ಮತ್ತೆ ಹೇಳಿ ಮೇಡಮ್, ಇವತ್ತಮ್ದು ಏನ್ ಪ್ರೋಗ್ರಾಮ್ ಇದೆ? ಇವತ್ತು ಯಾವ ಪ್ರೋಗ್ರಾಮು ಇಲ್ಲ, ಅದೇ ಮಾಮೂಲಿ ಮನೆಯಲ್ಲೇ ಅಡಿಗೆ ಮಾಡೋದು, ಮನೆಯಲ್ಲೇ ಇರೋದು, ಇನ್ನೇನಿದೆ? ಓ ಹೌದಾ, ಹಾಗಿದ್ರೆ ಏನ್ ಸ್ಪೆಷಲ್ ಮೇಡಮ್ ಇವತ್ತು? ಅಂಥದ್ದೇನು ಸ್ಪೆಷಲ್ ಇಲ್ಲ, ಅದೇ ಮತ್ತಿನ್ನೇನು ಸೌತ್ ಇಂಡಿಯನ್ ಫುಡ್ಸೇ ಮಾಡೋದು. ಏನಿಲ್ಲ ಮೇಡಮ್, ನಾನು ಇವತ್ತು ಫ್ರೀ ಆಗಿದ್ದೆ. ನೀವೇನಾದ್ರೂ ಫ್ರೀ ಆಗಿದ್ರೆ ಎಲ್ಲಾದ್ರೂ ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಅಂತ ಕೇಳಿದೆ ಅಷ್ಟೇ. ಹೊರಗಡೆ ಸುತ್ತಾಡಕ್ಕ? ಇಲ್ಲಪ್ಪ, ಹೊರಗಡೆ ಎಲ್ಲ ಬರೋದಕ್ಕೆ ನನಗಾಗಲ್ಲ. ಯಾಕಂದ್ರೆ ಹೇಳಿದ್ನಲ್ಲ ನಮ್ಮಪ್ಪನ ಬಗ್ಗೆ. ಹಾ, ನಿನ್ನೆ ಹೇಳಿದ್ರಿ. ಓಕೆ, ನೋ ಪ್ರಾಬ್ಲಮ್. ಓಕೆ ಬಾಯ್. ಮೇಡಮ್, ಅದು ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನಿಮ್ಮ ಮನೆಗೆ ನಾನು ಬರಬಹುದಾ ಅಂತ. ಯಾಲ ಬಡ್ಡಿ ಮಗನೇ, ನನ್ನ ಮನೆಗೆ ಬರೋದಕ್ಕೆ ನೀನು ಇಷ್ಟೊಂದೆಲ್ಲ ಪೀಟ್ಗೆ ಹಾಕ್ತಾ ಇರೋದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇರ್ಲಿ ಇರ್ಲಿ, ನೀನ್ ಮನೆಗೆ ಬಂದ್ರೆ ತಾನೇ ನಾವು ತೋಡೋ ಹಳ್ಳದಲ್ಲಿ ಬೀಳೋದು. ಹಾ ಪ್ರೀತಮ್ ಅವರೇ, ಇವಾಗ ನನಗೆ ಸ್ವಲ್ಪ ಕೆಲಸ ಇದೆ, ಒಂದ್ ಸ್ವಲ್ಪ ಹೊತ್ತು ಬಿಟ್ಕೊಂಡು ಬನ್ನಿ, ಆಯ್ತಾ? ಓಕೆ ಮೇಡಮ್, 1 ಅವರ್ ಬಿಟ್ಕೊಂಡು ಬರ್ತೀನಿ. ಹಾ ಶರ್ಮಿಳಾ. ಹಾ ಮೇಡಮ್. ಶರ್ಮಿಳಾ, ಬೇಗ ಬೇಗ ಅಡಿಗೆ ಕೆಲಸ ಮುಗಿಸಿ ನೀವು ಇಲ್ಲಿಂದ ಹೊರಟುಬಿಡಿ. ಆಯ್ತು ಮೇಡಮ್. ಶರ್ಮಿಳಾ. ಹಾ ಮೇಡಮ್, ಅಡಿಗೆನ 4 ಜನಕ್ಕೆ ಮಾಡಿ. 4 ಜನಕ್ಕ? ಆಯ್ತು ಮೇಡಮ್. 2 ಜನ ಉಣ್ಣೋಷ್ಟು ಮಾತ್ರ ಮನೆಯಲ್ಲಿ ಇಟ್ಟು ಮಿಕ್ಕಿದ್ದನ್ನ ನಿಮ್ಮ ಮನೆಗೆ ತಗೊಂಡು ಹೋಗಿ. ಆಯ್ತು ಮೇಡಮ್. 1 ಅವರ್ ಬಿಟ್ಕೊಂಡು ಬರ್ತಿದ್ದೀನಿ ಅಂತ ಹೇಳಿದಾನೆ ಕಿರಾತಕ. ಅವನು ಬರೋದ್ರಲ್ಲೇ ನಾನು ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಡ್ತೀನಿ. ತುಂಬಾ ದಿನ ಆಯ್ತು ಶಂಕರ್ ಅವ್ರ ಮುಖಾನೇ ನೋಡಿಲ್ಲ. ಹೇಗಾದ್ರೂ ಮಾಡಿ ಸ್ಟೇಷನ್ಗೆ ಹೋಗಿ ಶಂಕರ್ ಅವ್ರ ಮುಖ ನೋಡಿದ್ರೆ ಸಮಾಧಾನ ಆಗ್ತಾ ಇತ್ತು. ಆದ್ರೆ ನಾನೇನಾದ್ರೂ ಸ್ಟೇಷನ್ಗೆ ಹೋದ್ರೆ ಪ್ರೀತಮ್ ಬೇರೆ ಮನೆಗೆ ಬರ್ತಾ ಇದ್ದಾನೆ. ಬೇಡ ಬೇಡ, ಏನಾದ್ರೂ ಎಡವಟ್ಟಾಗೋದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಮೇಡಮ್ ಅವರೇ. ಹಾ ಶರ್ಮಿಳಾ. ಮೇಡಮ್, ಎಲ್ಲ ಅಡಿಗೆ ಕೆಲಸ ಮನೆ ಕೆಲಸ ಎಲ್ಲ ಮಾಡೇನ್ರಿ, ಇನ್ನ ಹೋಗ್ತೇನ್ರಿ. ಹಾ ಸರಿ ಶರ್ಮಿಳಾ, ಹೋಗಿ ಬಾ. ಬಂದ ಮನೆ ಹಾಳ. ಬನ್ನಿ. ಓ ಮೈ ಗಾಡ್, ಇವರಷ್ಟು ಸುಂದ್ರಿನ ನಾನು ಇದುವರೆಗೂ ಎಲ್ಲೂ ನೋಡೇ ಇಲ್ಲ. ಬನ್ನಿ ಪ್ರೀತಮ್, ಕೂತ್ಕೊಳ್ಳಿ. ಹಾ ಮೇಡಮ್. ವೀಕ್ಷಕರ, ಪ್ರೇಮ ಪ್ರೀತಮ್ಮನ ಬಾಯಿ ಹೆಂಗ್ ಬಿಡಿಸ್ತಾಳ, ಅವನ ಮುಷ್ಟಿಯೊಳಗಿರುವಂತ ಅಕ್ಕಿ ಮನಿನ ಹೆಂಗ್ ಪಡ್ಕೊಂತಾಳ ಅನ್ನೋದು ತುಂಬಾ ರೋಮಾಂಚನಕಾರಿ ಕಥೆ ಐತಿ. ಪ್ಲೀಸ್ ಸ್ನೇಹಿತರೆ, ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ, ಆದಷ್ಟು ನಮ್ಮ ವಿಡಿಯೋಗಳನ್ನ ಶೇರ್ ಮಾಡ್ರಿ. ಹೊಸದಾಗಿ ನೋಡುವಂತವರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟ, ನಮ್ಮ ಹಳ್ಳಿ ಕಿಡ್ಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ವೀಕ್ಷಕರ, ವಿಡಿಯೋ ನೋಡಿಂದ ಪ್ಲೀಸ್ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ನಿಮ್ಮ ಕಮೆಂಟ್ಗೋಸ್ಕರ ನಿಮ್ಮ ಲಕ್ಷ್ಮಕ್ಕ ಕಾಯ್ತಾ ಕೂತಿರ್ತಾಳೆ, ನಿರಾಶೆ ಮಾಡಬೇಡ್ರಿ. ಚಿಂತಿಲ್ಲದ ಚಿಗವ ಸಂತ್ಯಾಗೂ ನಿದ್ದಿ ಮಾಡ್ತಾ ಅಂತ ಹಂಗಾತ ನಮ್ಮ ಎಡಮರ್ದು ಬಾಳೆ. ನೋಡಿದ್ರೇನ್ರಿ ವೀಕ್ಷಕರ, ನಮ್ಮ ಎಡಮರು ಎಂತ ನಿದ್ದಿ ಮಾಡಕ್ ಕುಂತಾರ ಅಂತ. ಇಷ್ಟು ಟೇಬಲ್ ಡಬ್ ಡಬ್ ಅಂತ ಬಡದ್ರು ಕಣ್ಣು ತೆಗ್ಯಾಕ ತಯಾರಿಲ್ಲ. ಇವ್ರನ್ನ ನಿದ್ದೆಗಿಂದ ಹೆಂಗ್ ಎಬ್ಬಿಸ್ಬೇಕು ಅನ್ನೋದ ನನಗೆ ತಿಳಿಯವಲ್ದ. ಪ್ಲೀಸ್ ರೀ ವೀಕ್ಷಕ್ರ, ಇವ್ರನ್ನ ಹೆಂಗ್ ಎಬ್ಬಿಸ್ಬೇಕು ಅನ್ನೋದು ಒಂದು ಕಮೆಂಟ್ ಮೂಲಕ ತಿಳಿಸ್ತಿರೋದಿಲ್ಲ. ಖಂಡಿತ ತಿಳಿಸ್ತೀರಿ, ನನಗ ಆ ನಂಬಿಕೆ ಐತಿ. ಏನಿದೆ ತಳಗ್ ಬಿದ್ದಿದ್ದೆ? ಯಾರ್ದೋ ಮದ್ವಿ ಆಲ್ಬಮ್ ಅನಸ್ತತಿ. ಯಾರ್ದಿರಬಹುದು? ತಗದ್ ನೋಡಿದ್ರ ಗುರ್ತಕತಿ ಯಾರ್ದು ಅನ್ನೋದು. ಇದು ಶಂಕರ್ ಅವ್ರದ. ಶಂಕರ್ ಅವ್ರ ಹೆಂಡತಿ ಬೇರೆ ಯಾರು ಅಲ್ಲ, ನಮ್ಮ. ಇದೇಂಗ್ ಸಾಧ್ಯ? ನನ್ನ ಕಣ್ಣ ನನಗ ನಂಬಕ್ ಆಗ್ವಲ್ದ. ಚಶ್ಮಾ ಬೇರೆ ಹಾಕೊಂಡಿನಿ. ಶಂಕರ್ ಅವ್ರ ಹೆಂಡತಿ ಅಂದ್ರ ನಮ್ ದೊಡ್ಡ ಮೇಡಮ್. ಇದು ಹೆಂಗ್ ಸಾಧ್ಯ? ಈ ಆಲ್ಬಮ್ನ ಶಂಕರ್ ಅವ್ರ ತಂದೆಯವರು ಕರ್ನಾಟಕಕ್ಕೆ ಹೋಗಿ ತಗೊಂಡ್ ಬಂದ್ ಕೊಟ್ಟಿದ್ರ. ಆದ್ರೆ ನಾವ್ಯಾರು ಇದನ್ನ ತೆಗೆದು ನೋಡಿರ್ಲಿಲ್ಲ. ಇವತ್ತೇನೋ ಅಕಸ್ಮಾತ್ ಆಗಿ ನೋಡಿದೆ. ಶಂಕರ್ ಅವ್ರ ಹೆಂಡತಿ ಬೇರೆ ಯಾರು ಅಲ್ಲ, ನಮ್ ದೊಡ್ಡ ಮೇಡಮ್ ಅವ್ರ. ದೊಡ್ಡ ಮೇಡಮ್ ಅವ್ರ ಶಂಕರ್ ಅವ್ರ ಹೆಂಡತಿ ಅಂದ್ಮ್ಯಾಗ
ಶಂಕರ್ ಅವ್ರ ಮ್ಯಾಗ ಯಾಕೆ ಅನುಮಾನ ಪಟ್ರ? ಇದಕ್ಕೆಲ್ಲ ಕಾರಣ ಏನ? ಶಂಕರ್ ಅವರು ಮೇಡಮ್ ಅವರು ಬೇರೆ ಬೇರೆ ಇರಾಕ ಏನ್ ಕಾರಣ ಇರಬಹುದು? ಈ ಸೋನಲ್ ಎಲ್ಲಿಂದ ಬಂದ್ಲ? ನಾನ್ ಅನ್ಕೊಂಡಿರುವಷ್ಟ ಸರಳ ಇಲ್ಲ ಕೇಸ್ ಇದೆ. ನಮಗ್ ತಿಳಿಲಾರ್ದಂತ ರಹಸ್ಯಗಳು ಬಹಳ ಅದಾವ. ಪಾಪ ಶಂಕರ್ ಅವರು ಕೂಡ ನನ್ನ ಹೆಂಡತಿ ಪ್ರೇಮ ಅಂತ ಹೇಳಿದ್ರ ಹೊರತು ದೊಡ್ಡ ಮೇಡಮ್ ಅವರು ನನ್ನ ಹೆಂಡತಿ ಅಂತ ಎಂದು ಹೇಳಿಲ್ಲ. ಈ ಕಡೆ ಮೇಡಮ್ ಅವರು ಅಷ್ಟೇ ಶಂಕರ ನನ್ನ ಗಂಡ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ಎಲ್ಲ ಓಕೆ, ಮೇಡಮ್ ಅವ್ರು ಯಾಕ ಒಂದ್ ತಿಂಗಳ ರಜಾ ಹಾಕಿದ್ರು? ಅಂತ ಇಂಪಾರ್ಟೆಂಟ್ ಕೆಲಸ ಅವ್ರಿಗೆ ಏನೈತಿ? ಏನಾದ್ರೂ ಇರ್ಲಿ, ಶಂಕರ ಮತ್ತೆ ಮೇಡಮ್ ಒಂದಾಗಕ ಏನೆಲ್ಲ ಸಹಾಯ ಬೇಕೋ ನಾನು ಮಾಡೇ ಮಾಡ್ತೇನೆ. ಈ ಆಲ್ಬಮ್ನ ಜೋಪಾನವಾಗಿ ಒಳಗ್ ತೆಗೆದಿಡ್ತೀನಿ. ಅರೇ ಮೇಡಮ್ ಜಿ, ಹೇಳಿ, ನಾನ್ ಯಾರು ಅಂತ ಗೊತ್ತಿಲ್ವಾ? ನಾನ್ ಬಂದಿದ್ದೀನಿ ಅಂತ ಗೊತ್ತಿದ್ರು ಏನ್ರಿ ಈ ಮೇಡಮ್ ಇಷ್ಟೊಂದು ಜೋರಾಗಿ ನಿದ್ದೆ ಹೊಡಿತಿರ್ತಾರೆ? ನೀವ್ ಯಾರು ಅಂತ ನನಗ್ ಗೊತ್ತು, ಆದ್ರೆ ಇಲ್ಲಿಗೆ ಯಾಕೆ ಬಂದೀರಾ ಅಂತ ಗೊತ್ತಿಲ್ಲ. ನೀವು ಬಂದ್ರು ಮೇಡಮ್ ಯಾಕೆ ಇಷ್ಟು ಜೋರಾಗಿ ನಿದ್ದೆ ಮಾಡ್ತಿದ್ದಾರೆ ಅಂತ ಕೇಳಿದ್ರಲ್ಲ, ಮೇಡಮ್ ಮಲ್ಕೊಂಡಿರೋದು ನಿದ್ದೆ ಬಂದಿರೋದ್ರಿಂದ, ನೀವು ಬಂದಿದ್ರಿಂದ ಅಲ್ಲ. ಏನೋ ತಲೆ ಹರಟೆ, ತಲೆ ಎಲ್ಲ ಮಾತಾಡ್ತಿದೀಯಲ್ಲ. ನಾನ್ ಯಾರು ಅಂತ ಗೊತ್ತು ತಾನೆ? ಸರ್, ಅವಾಗ್ಲೇ ಹೇಳಿದ್ನಲ್ಲ, ನೀವು ಈ ಊರಿನ ಪ್ರತಿಷ್ಠಿತ ವ್ಯಕ್ತಿ ಅಂತ. ಏನಂದೆ? ನಾನು ಈ ಊರಿನ ಪ್ರತಿಷ್ಠಿತ ವ್ಯಕ್ತಿನ? ನೋಡ್ರಿ ವೀಕ್ಷಕರ, ಇಂಥ ಕಳ್ಳ ಸುಳೆ ಮಕ್ಕಳನ್ನ ಒಂದೀಟ್ ಹೊಗಳಿದ ಕೂಡಲೇ ಹುತ್ತು ಮಾಡ್ದಂಗ್ ಮಾಡಕ್ ನಿಂದಿರ್ತಾವು. ಇನ್ನೇನ್ರಿ ಸರ, ಇಡೀ ಊರಿಗೆ ಗೊತ್ತ ನೀವೆಂತ ದೊಡ್ಡ ಗೊಣ್ಣೆ ವ್ಯಕ್ತಿ ಅಂತ ಹೇಳಿ ನನಗೂ ಗುರ್ತೈತ್ರಿ. ಅಂದಂಗ ನೀವಿಲ್ಲಿ ಬಂದಿದ್ದ ಕಾರಣ ಹೇಳ್ರಿ ಸರ, ನಮ್ಮಿಂದ ನಿಮಗೇನಾಗಬೇಕಾಗಿತ್ತು ಅಂತ. ಏನಿಲ್ಲ, 2 ದಿನದಿಂದ ನನ್ನ ಮಗ ಪ್ರೀತಮ್ ಮನೆಯಲ್ಲಿ ಸರಿಯಾಗಿ ಇರ್ತಾ ಇಲ್ಲ. ಅದಕ್ಕೆ ನಿಮ್ಮ ಸ್ಟೇಷನ್ಗೆ ಏನಾದರೂ ಕರ್ಕೊಂಡು ಬಂದಿದ್ದೀರಾ ಅಂತ ನೋಡೋದಕ್ಕೆ ಬಂದೆ. ಸಾರ್, ಮೊನ್ನೆ ನಿಮ್ಮ ಮಗ ಅಂತ ಗೊತ್ತಿಲ್ಲದೆ ಸ್ವಲ್ಪ ಎನ್ಕ್ವೈರಿ ಮಾಡಿದ್ವಿ, ಆವತ್ತೇ ಕೊನೆ ಬಂದಿದ್ದು ಸಾರ್. ಮತ್ತೆ ಈ ಕಡೆ ನಿಮ್ಮ ಮಗ ಬಂದಿಲ್ಲ. ನಿಜ ಹೇಳಿ, ನನ್ನ ಮಗ ಇಲ್ಲಿ ಬಂದೇ ಇಲ್ವಾ? ನಾನು ಹೇಳ್ತಾ ಇರೋದು ನಿಜಾನೇ ಸಾರ್. ಬೇಕಿದ್ರೆ ನಿಮ್ಮ ಮೇಲೆ ಆಣೆ ಮಾಡ್ತೀನಿ. ನಿಮ್ಮ ಮಗನ ಮತ್ತೆ ನಾವು ಇಲ್ಲಿ ಕರ್ಸೇ ಇಲ್ಲ. ಹೌದಾ? ಹಾಗಿದ್ರೆ ಅವ್ನು ಎಲ್ಲಿಗೆ ಹೋಗ್ತಾನೆ ಅಂತ ಹ್ಯಾಕ್ ತಿಳ್ಕೊಳ್ಳೋದು? ಅರೇ ಸರ್, ಅವರು ನಿಮ್ಮ ಮಗ ಅಲ್ವಾ? ಫೋನ್ ಮಾಡಿ ಕೇಳಿದ್ರೆ ಅವ್ರು ಎಲ್ಲಿದ್ದಾರೆ ಅಂತ ಹೇಳ್ತಾರಲ್ವಾ? ಫೋನ್ ಮಾಡಿದ್ರೆ ನಿಜ ಹೇಳ್ತಾನೆ ಅಂತ ಗೊತ್ತಿದ್ರೆ ನಾನ್ ಯಾಕಯ್ಯ ಇಲ್ಲಿವರೆಗೂ ಬಂದು ಅವನನ್ನ ಹುಡುಕ್ಬೇಕಾಗಿತ್ತು? ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಡದೇ ಇದ್ರೆ ಹೀಗೆ ಆಗೋದು. ಏನಂದ್ರಿ? ಸರ್, ಅದು ಏನಿಲ್ಲ, ನಿಮ್ಮ ಮಗ ನಿಜ ಹೇಳಲ್ಲ ಅಂದ್ರೆ ಯಾವ ತರ ಎಲ್ಲಿದ್ದಾರೆ ಅಂತ ಹ್ಯಾಕ್ ಕಂಡು ಹಿಡಿಯೋದು ಅಂತ ವಿಚಾರ ಮಾಡ್ತಾ ಇದ್ದೆ. ನೋಡ್ ಪೊಲೀಸ್, ಏನ್ ಮಾಡ್ತೀಯೋ ಹ್ಯಾಗ್ ಮಾಡ್ತೀಯೋ ನನಗೊಂದು ಗೊತ್ತಿಲ್ಲ. ಇವಾಗ ನನ್ನ ಮಗ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಾಗ್ಲೇಬೇಕು. ಇದು ಒಳ್ಳೆ ಪಜುತಿ ಆತ. ಹಳದವ ಈವ, ಅವ ಎಲ್ಲದನಂತ ಹೇಳಿ ನಾ ಪತ್ತೆ ಹಚ್ಬೇಕಂತ. ಒಂದು ಉಪಾಯ ಇದೆ. ಒಂದು ಕೆಲಸ ಮಾಡಿ, ನಿಮ್ಮ ಮಗನ ಫೋನ್ ನಂಬರ್ನ ಕೊಡಿ. ಅದ್ರ ಮುಖಾಂತರ ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಬೋದು. ಸರಿ, ಹಾಗಿದ್ರೆ ತಗೋ ನಂಬರ್ ಹೇಳಿ ಸರ್. 0000. ಕಳ್ಳನ್ ಮಕ್ಕಳಿಗೆ ಸರಿಯಾದ ನಂಬರ್ ಅನ್ನೇ ಕೊಟ್ಟಿದ್ದಾರೆ. ಏನು? ಏನಿಲ್ಲ ಸರ್, ನಿಮ್ಮ ಹಾಗೆ ನಿಮ್ಮ ಫೋನ್ ನಂಬರ್ ಕೂಡ ತುಂಬಾ ಸ್ಪೆಷಲ್ ಆಗಿದೆ ಅಂದೆ. ಹೌದು ಕಣಯ್ಯ, ಎಲ್ರೂ ಇದೇ ಮಾತನ್ನೇ ಹೇಳೋದು. ಸರ್, ಈ ನಂಬರ್ ಇವಾಗ 500 ಮೀಟರ್ ಬಿಟ್ರೆ ಒಂದು ಅಪಾರ್ಟ್ಮೆಂಟ್ ಇದೆ. ಆ ಅಪಾರ್ಟ್ಮೆಂಟ್ನಲ್ಲಿ ಈ ಫೋನ್ ಇದೆ ಅಂತ ತೋರಿಸ್ತಾ ಇದೆ. ಅಪಾರ್ಟ್ಮೆಂಟಾ? ಹೌದು ಸರ್. ಸರಿ, ಇವಾಗ ಹೋಗಿ ನೋಡ್ತೀನಿ ನನ್ನ ಮಗ ಅಲ್ಲಿ ಇದಾನೋ ಇಲ್ವೋ ಅಂತ. ಒಂದ್ ವೇಳೆ ಅಲ್ಲಿ ಇರ್ಲಿಲ್ಲ ಅಂದ್ರೆ ಮತ್ತೆ ಬರ್ತೀನಿ. ಓಕೆ ಸರ್. ಏನೋ ಒಂದು ದೊಡ್ಡ ಕಿಮ್ಮತ್ತಿನ ವಸ್ತು ಕಳ್ಕೊಂಡವ್ರು ಓಡಿ ಪೊಲೀಸ್ ಸ್ಟೇಷನ್ಗೆ ಬರ್ತಾರಲ್ಲ, ಹಂಗ ಬಂದಾನ ಹುಚ್ಚುಳೆ ಮಗ. ಆತ್ ಬಿಡು, ಈಕಿ ಈ ನಮ್ಮನಿ ನಿದ್ದೆ ಹೊಡ್ಯಾಕ ಕುಂತಾಳಂದ್ರ ಇವತ್ತು ಬೆಳತನಕ ಜಾಗರಣಿನ ಮಾಡ್ತಾಳ. ಅಷ್ಟು ನಿದ್ದೆ ಹೊಡಿ. ನಮ್ಮ ವೀಕ್ಷಕರ
ನಿನ್ನ ಹೆಂಗ್ ಎಬ್ಬಿಸ್ಬೇಕಂತ ನನಗೆ ಕಮೆಂಟ್ ಮಾಡಿ ಹೇಳ್ತಾರ ಅವಾಗ ಐತ್ ನಿಂದ